ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಕೇಕ್ ಶೋ ಆರ್ಗನೈಸ್ ಮಾಡಿದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಈ ವ್ಲಾಗ್ ಹೇಗಿತ್ತು ಅಂತ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದೇ ಕೇಕ್ ಶೋ ಇರುವಂಥ ಪ್ಲೇಸು. ಸೊ ಕ್ಯಾಬಿಂದ ಇಳಿದು ಒಳಗಡೆ ಹೋಗೋಣ ಅಂಥೇಳಿ ಅಲ್ಲೇ ಮುಂದೆ ನಿಲ್ಲಿಸಿ ಅಲ್ಲಿಂದ ಅವರಿಗೆ ಪೇ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ಅಷ್ಟರಲ್ಲಿ ಅಲ್ಲಿ ಕಡಲೆಕಾಯಿ ಬೀಜನ ಮಾರ್ತಾಯಿದ್ರು, ಅಂದರೆ ಶೇಂಗಾ ಕಾಳು ಬೇಯಿಸಿರೋಂಥದ್ದು. ಅದನ್ನು ನನ್ನ ಫ್ರೆಂಡ್ ತಗೋತಾ ಇದ್ದಾಳೆ. ತಿನ್ ನೋಡಿ ಫಸ್ಟ್ ಸಾಯ್ತಾ. ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂಥೇಳಿ ಕೇಕ್ ಶೋ ನೋಡೋದಕ್ಕೆ. ಇನ್ನೂ ಬರ್ತಾನೆ ಇದ್ದರೂ ಕೂಡ ಇದು ಬೆಳಗ್ಗೆ 10ರಿಂದ ನೈಟ್ 9 ಗಂಟೆವರೆಗೂ ಓಪನ್ನು. ಜಾನ್ವರಿ 4th ಇರುತ್ತೆ ಈ ಕೇಕ್ ಶೋ. ಬನ್ನಿ ನಾವು ಇವಾಗ ಒಳಗಡೆ ಹೋಗೋಣ. ಆಯ್ತಾ ನಂಗೆ ಇಷ್ಟ ಆಗೋದು ಬಟ್ ಚೆನ್ನಾಗಿದೆ ಅಲ್ಲ. ನಾವು ಒಳಗಡೆ ಹೋಗಿದ ತಕ್ಷಣ ಇವ್ರು ನಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆ ಎಂಟ್ರಿ ಟಿಕೆಟ್ ಇದೆ, ಸೊ ಟಿಕೆಟ್ ತಗೊಳ್ಳೋಣ ಅಂತೇಳಿ ಅಲ್ಲಿ ಸೆಕ್ಯೂರಿಟಿನ ವಿಚಾರಿಸಿ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಸ್ವಲ್ಪ ಕ್ರೌಡ್ ಇತ್ತು, ಆದರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬಂದ್ವಿ. ಟಿಕೆಟ್ ತೊಗೊಂಡು ರಿಟರ್ನ್ ಬರಬೇಕಾದ್ರೆ ನಮಗೆ ಇವ್ರು ಕಾಣಿಸಿದ್ರು. ಸೊ ಇವ್ರನ್ನ ನೋಡಿದ ತಕ್ಷಣ ಮಕ್ಕಳು ಫೋಟೋಸ್ ತೆಗೆಸ್ಕೊತೀವಿ ಅಂತೇಳಿ ಅವ್ರ ಹತ್ರ ಹೋದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅವರು ಕಾಸ್ಟ್ಯೂಮ್ ಹಾಕ್ಕೊಂಡಿರೋದು. ಅಲ್ಲಿಂದ ನಾವು ಒಳಗಡೆ ಬಂದ್ವಿ. ಇಲ್ಲಿ ಪ್ರತಿ ವರ್ಷ ಅಂದರೆ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಾಲಿಡೇ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಒಂದು 10 ಡೇಸು ಇಲ್ಲಿ ಕೇಕ್ ಶೋನ ಆರ್ಗನೈಸ್ ಮಾಡ್ತಾರೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಕೇಕ್ ಶೋ ಅಂತ ಫೋಟೋ ಫ್ರೇಮ್ ಮಾಡಿದ್ದಾರೆ. ಅಲ್ಲಿ ಬಂದಿರುವಂಥರೆಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ರು. ಅದ್ರ ಹಿಂಭಾಗ ಒಂದು ಕ್ರಿಸ್ಮಸ್ ಟ್ರೀ ಥರ ಮಾಡಿದ್ದಾರೆ, ಅದು ಕೂಡ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು. ನೋಡಿ ಇದು ಕೇಕಿಂದ ಮಾಡಿರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಕಾಂತಾರದ್ದು ಕೂಡ ಕೇಕಲ್ಲೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ.
ಜಗನ್ನಾಥ್ ಅಂತ ನೋಡಿ. $150 ಬೇಕೇನೆ. ಅಲ್ಲಿಂದ ಈಚೆ ಬಂದರೆ ಇಲ್ಲೆಲ್ಲ ಫುಡ್ ಸ್ಟಾಲ್ಗಳು ಹಾಕಿದ್ರು. ಹಾಗೆ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಶಾಪಿಂಗ್ ಸ್ಟಾಲ್ಗಳನ್ನು ಕೂಡ ಹಾಕಿದ್ರು. ಬನ್ನಿ ಅಲ್ಲಿಗೆ ಹೋಗೋಣ, ಏನೇನು ಇಟ್ಟಿದ್ದಾರೆ ನೋಡ್ಕೊಂಬರೋಣ. ಇಲ್ಲಿ ನೋಡಿ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಡೇಟ್ಸ್ಗಳನ್ನ ಇಟ್ಟಿದ್ದಾರೆ, ಅಂದರೆ ಖರ್ಜೂರ, ಒಣ ಖರ್ಜೂರ. ಅದು ಒಂದೊಂದು ರೇಟ್ ಇದೆ ನೋಡಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಮನೆಗೆ ಡೆಕೋರೇಟಿವ್ ಪರ್ಪಸ್ ಆಗಿ ಸ್ಟ್ಯಾಚುಗಳಿದ್ವು. ಇಲ್ಲಿ ಕುದುರೆ, ಕಾಮಧೇನು ನೋಡಿ, ಆನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೈಸ್ ಕೇಳು. ಅದ ವಾಸ್ತು, ಅದು ಇದು ಅದಲ್ಲ, ಹಿಂದ್ಗಡೆ ಇದೆಯಲ್ಲ ಗೂಬೆ. ಆಕ್ಚುಲಿ ಒಳ್ಳೇದು. ಹೌದು. ಇಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿದ್ವು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಲೇಡೀಸಿಗೆ ಬೇಕಾಗಿರುವಂಥ ಐಟಮ್ ಸ್ಟಾಲ್ ಇತ್ತು. ಬ್ಯಾಂಡು, ಕ್ಲಿಪ್ಪು, ಇಯರಿಂಗ್ಸು, ಬ್ಯಾಂಗಲ್ಸು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಬ್ಯೂಟಿ ಪ್ರಾಡಕ್ಟು, ಅಂದರೆ ಮೇಕಪ್ ಪ್ರಾಡಕ್ಟು ನೋಡಿ. ಟೆಸ್ಟ್ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು, ಕೈಗೆ ಹಾಕಿಸ್ಕೊಂಡು. ಚೆನ್ನಾಗಿದಲ್ಲ. एकदम नेचुरल थर्ड हाइलाइटर शादी पार्टी फंक्शन अप्लाई ಹಾಗೆ ಸ್ವಲ್ಪ ಮುಂದೆ ಬಂದರೆ ಸ್ಯಾರಿದು ಸ್ಟಾಲ್ ಸಿಕ್ತು. ಅಲ್ಲಿ ಬಾಂಧಣಿ ಸ್ಯಾರಿನ ಸೇಲ್ ಮಾಡ್ತಾಯಿದ್ರು. ನೋಡೋದಕ್ಕೂ ಚೆನ್ನಾಗಿತ್ತು ಅಂಥೇಳಿ ಪರ್ಚೇಸ್ ಮಾಡೋಣ ಅಂಥೇಳಿ ವೇರ್ ಮಾಡಿ ನೋಡ್ತಾ ಇದ್ದಾಳೆ ನನ್ನ ಫ್ರೆಂಡು. ಎರಡೂ ಚೆನ್ನಾಗಿ ಕಾಣಿಸ್ತಿದೆ. ಇದು ಚೆನ್ನಾಗಿದೆ ಕಣ. ಕೊನೆಗೆ ಅವಳಿಗೆ ಇದು ಸೂಟ್ ಆಗುತ್ತೆ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ. ಹೇಗಿತ್ತು ಈ ಕೇಕ್ ಶೋ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.